ನಿನ್ನ ಅಂದಾಜು ಈ ವಾರ ಯಾರು ಹೋಗ್ಬೋದು? ಈ ವಾರನಾ? ಸುಮ್ಮನೆ ಹಂಗೆ ಅವ್ನಿಗೆ ಅನಲೈಸ್ ಮಾಡೋದು. ವಿನಯ್ ಅನ್ನಿಸ್ತಾ ಇದೆ. ವಿನಯ್ ಅನ್ನಿಸ್ತಾ ಇದೆ. ಮನೆಗ ಗುರು ನನ್ನ ನೆಕ್ಸ್ಟ್ ಟಿಕೆಟ್ ಅಂತ ನನಗೂ ವಿನಯ್ ಅನ್ನಿಸ್ತದೆ ಟಿಕೆಟು. ಹಂಗೆ ಪ್ಲಸ್ ಏನೋ ಒಂದು ಅಡ್ವಾಂಟೇಜಸ್ ಇರೋದ್ರಿಂದ ಹೋಗ್ಬಿಡ್ತಾನೆ ಒಂದೇ ಒಂದು ಪಾಯಿಂಟ್ಸಲ್ಲಿಲ್ಲ. ಬಟ್ ಇನ್ನೂ ಒಂದು ಮಗ ಏನು ಮಾಡದೆ ಇದ್ದರು ಹೋಗ್ಬಿಟ್ರಿ ಏನೋ ಕತೆ. ಅಲ್ಲಿ ಇನ್ನೊಂದು ಟಿಕೆಟು ಇನ್ನು 4 ಟಿಕೆಟ್ ಪಡ್ತಾಡ್ಬೇಕಾಗಿದೆ. ತನಿಷನ್ನ ನಾಮಿನೇಷನ್ ಮಾಡ್ದಲ್ಲ ನಮ್ಮಂತ ಅವಳು ಎಲ್ಲಿ ಲೋ ಇದ್ಲು ಹೇಳು. ನೀನು ಕಂಫರ್ಟ್ ಝೋನಲ್ಲಿ ಇದ್ದು ಬಿಗ್ ಬಾಸ್ ಕೇಳಿದ ಪ್ರಶ್ನೆ ಏನು ಹೇಳು? ಏನು ಅದಲ್ಲ ಹರ್ರರ್ ಅಲ್ವಾ ಅವರು? ನನ್ನ ಲೆಕ್ಕಾಚಾರ ಟಾಪ್ 5 ನಮ್ಮ ಹತ್ರ ಇಲ್ವೇ ಇಲ್ಲ. ಇಲ್ವೇ ಇಲ್ಲ. ನಮ್ಮ ಇದರಲ್ಲೂ ಇಲ್ಲ ಬಿಡು. ಗುರು ಏನು ಗೊತ್ತಾ, ನನಗೇನೋ ಒಂದು ಕ್ಯಾಲ್ಕುಲೇಷನ್ ಅನಿಸಿತ್ತು, ನಾನು ಮಾಡಿದೆ. ಅವಳ ಆಟ ಸ್ಲೋ ಆಗಿದೆ ಗುರು, ಖಂಡಿತ ತುಂಬ ಸ್ಲೋ ಆಗಿದೆ. ಮುಂಚೆ ತನಿಷ ಅಲ್ಲ. ಗೈಸ್ ನೋಡೋದಲ್ಲ ಏನಂತ ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಇಲ್ಲಿ ಕಾರ್ತಿಕ್ ಮತ್ತೆ ತುಕಾಲಿ ಇವರಿಬ್ರು ಕೂಡ ಮಾತಾಡ್ತಾ ಇದ್ದಾರೆ. ಇಲ್ಲಿ ಮೇನ್ ಆಗಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಡೆ ಹೋಗ್ಬೋದು ಅಂತ ಕನ್ವೆನ್ಷನ್ ನಡೀತಾ ಇರುತ್ತೆ. ಅಂಡ್ ನಿಮ್ಗೆ ಅನಿಸುತ್ತೆ ಗೈಸ್ ಈ ವಾರ ಯಾರು ಹೋಗ್ಬೋದು ಒಂದು ಗೆಸ್ಸಿಂಗ್ ಹೇಳಿ ನೋಡುವ. ಅಂಡ್ ಮೇನ್ ಆಗಿ ಟಿಕೆಟ್ ಯಾರು ಸಿಗುತ್ತೆ ಅನ್ನೋ ಒಂದು ವಿಷಯಕ್ಕೆ ಬಂದಾಗ ಇಲ್ಲಿ ಮಾತಾಡ್ತಿರೋದು ನೋಡಿದ್ರೆ ವಿನಯ್ ಅವ್ರಿಗೆ ಟಿಕೆಟ್ ಸಿಗುವಂತ ಸಾಧ್ಯತೆ ಜಾಸ್ತಿ ಇದೆ. ಕಾರಣ ಇಷ್ಟೇ, ಟಾಸ್ಕ್ ನಲ್ಲೂ ಗೆದ್ದಿರ್ಬೋದು, ಜೊತೆಗೆ ಮೇನ್ ಆಗಿ ನಮ್ಮ ಮೈಕಲ್ ಅವ್ರು ಕೊಟ್ಟಿದ್ರಲ್ಲ ಒಂದು ಚಾನ್ಸ್, ಒಂದು ಆಫರ್ ಅಥವಾ ಒಂದು ಪವರ್ ಅಂತ ಅನ್ಕೊಳ್ಳಿ. ಸೊ ಅದು ಕೂಡ ಯೂಸ್ ಆಗುತ್ತೆ. ಸೊ ವಿನಯ್ ಅವ್ರಿಗೆ ಟಿಕೆಟ್ ಸಿಕ್ತು ಅಂದ್ರೆ ಲಾಸ್ಟ್ ಫೈಲಿ ಯಾರು ಬರ್ತಾರೆ ಅವ್ರಿಗೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ನಡೆಯುತ್ತೆ ಅಂತ ಅನ್ಕೋತೀನಿ. ಸೊ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ತುಂಬಾ ಜನ ಹೊಡೆದಾಡಬೇಕಾಗುತ್ತೆ ಒಂದು ಸ್ಪಾಟ್ಗೆ. ಇನ್ನು ಮಿಕ್ಕಿದ್ದೆಲ್ಲ ಫಿಲ್ ಆಗಿ ಹೋಗಿದೆ. ಸೊ ನೋಡೋಣ ಏನಾಗುತ್ತೆ ಏನ್ ಕತೆ ಅಂತ. ಬಟ್ ಗೇಮ್ ತುಂಬಾ ಇಂಟ್ರೆಸ್ಟಿಂಗ್ ಆಗುತ್ತೆ. ಅಂಡ್ ಇಲ್ಲಿ ಕೆಲವೊಂದು ಕಾನ್ವರ್ಸೇಷನ್ ಮಾಡ್ತಿರ್ಬೇಕಾದ್ರೆ ಕಾರ್ತಿಕ್ ಅವರು ಕೆಲವೊಂದು ನೇಮ್ಗಳನ್ನ ಹೇಳ್ತಾರೆ. ನಮ್ರತಾ ಅಂಡ್ ತನಿಷ್ ವಿಷಯ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಟಾಪ್ 5 ಡಿಸರ್ವ್ ಇಲ್ಲ ಅಂತ ಹೇಳ್ತಾರೆ. ಬಟ್ ಕಾರ್ತಿಕ್ ಒಂದ್ಸಲ ಹೇಳಿದ ನೆನಪು ನನಗೆ, ಯಾವ ಎಪಿಸೋಡ್ ಅಂತ ಗೊತ್ತಿಲ್ಲ, ನಮ್ರತಾ ಅವರು ಟಾಪ್ 5 ಇರ್ತಾರೆ ಅಂತ ಹೇಳಿದಾಗ ನೆನಪು. ಅಂಡ್ ತನಿಷ್ ಅವ್ರ ಬಗ್ಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಕ್ಯಾಲ್ಕುಲೇಟಿವ್ ಅಥವಾ ಯಾರನ್ನೋ ಮೆಚ್ಚೋಕೋ ಅಥವಾ ಏನೋ ಪ್ರೂವ್ ಮಾಡೋಕ್ಕೋಸ್ಕರ ಕಾರ್ತಿಕ್ ಅವರು ಸ್ವಲ್ಪ ಚೇಂಜಸ್ ಮಾಡ್ತಿದಾರ. ಅಂದ್ರೆ ಒಂದು ಗೇಮ್ ಅಂತ ಬಂದಾಗ ಅವ್ರ ಸ್ಟ್ರಾಟಜಿ ತುಂಬಾ ಚೆನ್ನಾಗಿದೆ. ಬಟ್ ಸ್ಟಿಲ್ ಹೊರಡೆ ನೋಡೋ ಜನಕ್ಕೆ ಏನಿಸುತ್ತೆ ಅಂದ್ರೆ ಲೈಕ್ ಯಾಕೆ ಗುರು ಇಷ್ಟು ಮಟ್ಟಿಗೆ ಚೇಂಜಸ್ ಅಂತ ಅನ್ಸುತ್ತೆ. ಸೊ ಕಾರ್ತಿಕ್ ಅವರು ಏನು ಮಾಡದಂತಿದ್ರೇನೆ ಬೆಸ್ಟ್ ಅಂತ ಅನ್ಕೋತೀನಿ ನನ್ನ ಪ್ರಕಾರ. ನೋಡುವ ಇನ್ನೂ ಸ್ವಲ್ಪ ದಿನಗಳಿದೆ ಯಾವ್ಯಾವ ತರ ಏನೇನಾಗುತ್ತೆ ಅಂತ. ಸೊ ಇರುವಾಗ ನಿಮ್ಮ ಅಭಿಪ್ರಾಯ ಏನಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡುವ.